टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ನಾಳೆ ಹೌದು, ನಾವು ಚೀಫ್ ಮಿನಿಸ್ಟರ್ ಮತ್ತು ಸಂಬಂಧಪಟ್ಟಂತ ಮಂತ್ರಿಗಳೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿದ್ದೀವಿ. ನಾವೇನು ಸ್ಟ್ಯಾಂಡ್ ತಗೋಬೇಕು ಅಂತ. ಸೊ ಅದಕ್ಕೆ ನಮ್ಮ ಲೀಗಲ್ ಟೀಮ್ ಹೇಳಿದ್ದೀವಿ. ಅವರು ಒಪಿನಿಯನ್ ಇವತ್ತು ನಾಳೆ ಕೊಡ್ತಾರೆ. ಅದನ್ನೇ ಅಲ್ಲಿ ನಾವು ಪ್ರೆಸೆಂಟ್ ಮಾಡ್ತೀವಿ. ಒಟ್ಟಾರೆ ನಮ್ಮದು 524 ಅಡಿಗೆ ಏನು ನಾವು ತೆಗೆದುಕೊಂಡು ಹೋಗಬೇಕು ಅಂತಿದ್ದೀವಿ. ಅದಕ್ಕೆ ನಮ್ಮ ಬದ್ಧತೆ ಇದೆ. ಈಗ ಅಕ್ವಿಷನ್ಸ್ ಶುರು ಮಾಡಿದ್ದೀವಿ. ಲ್ಯಾಂಡ್ ಅಕ್ವಿಷನ್ಸ್ ಕೂಡ ಮಾಡಿ ಕನ್ಸೆಂಟ್ ಅಕ್ವಿಷನ್ ಮಾಡಬೇಕು ಅಂತ ಹೇಳಿದ್ದೇವೆ. ಅದಕ್ಕೆ ಹಣನೂ ಇಡಲಿಕ್ಕೆ ಎಲ್ಲ ತರಹದ ಸಿದ್ಧತೆಯನ್ನು ನಾವು ಮಾಡ್ಕೊಳ್ತಾ ಇದ್ದೀವಿ. ತೆಲಂಗಾಣಕ್ಕೆ ಒಂದು 13 ಟಿಎಂಸಿ ಲಾಭ ಆಗುತ್ತೆ ಅಂತ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಅಪ್ಪ, ಎಷ್ಟಾರು ಅವ್ರಿಗೆ ಲಾಭ ಆಗಲಿ, ಎಷ್ಟಾರು ನಷ್ಟ ಆಗಲಿ, ನಮ್ಗೆ ಎಷ್ಟಾರು ಲಾಭ ನಷ್ಟ. 524 ಟಿಎಂಸಿ ಇದು ಅಡಿವರೆಗೂ ನಾವು ಕಟ್ಟಬೇಕು. 524 ಮೀಟರ್ವರೆಗೂ ನಾವು ಕಟ್ಟಬೇಕು. ಅದಕ್ಕೆ ಎಷ್ಟು ಬೇಕೋ ಅಷ್ಟು ನಾವು ಮಾಡ್ತೀವಿ. ಸರ್, ಇನ್ನೊಂದು ರಾಹುಲ್ ಗಾಂಧಿ ಹೇಳಿಕೆಗೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಅವರು ಕೂಡಲೇ ಸಾರಿ ಕೇಳಬೇಕು ಅಂತ ಹೇಳಿದ್ದಾರೆ. ರಾಮ ಪೌರಾಣಿಕ ಅನ್ನುವಂತ ವಿಚಾರವನ್ನು ಯಾರು? ರಾಹುಲ್ ಗಾಂಧಿ ಅವರು ಹೇಳಿ. ಯಾರು ಹೇಳ್ತಾ ಇರೋದು? ಬಿಜೆಪಿನವರು ಕ್ಷಮೆ ಕೇಳಬೇಕು ಅಂತ ಹೇಳಿದ್ದಾರೆ. ನನಗೆ ಮಾಹಿತಿ ಗೊತ್ತಿಲ್ಲಪ್ಪ, ತಿಳಿದು ಮಾತಾಡ್ತೀನಿ. ನಾಳೆ ಹೌದು, ನಾವು ಚೀಫ್ ಮಿನಿಸ್ಟರ್ ಮತ್ತು ಸಂಬಂಧಪಟ್ಟಂತ ಮಂತ್ರಿಗಳೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿದ್ದೀವಿ. ನಾವೇನು ಸ್ಟ್ಯಾಂಡ್ ತಗೋಬೇಕು ಅಂತ. ಸೊ ಅದಕ್ಕೆ ನಮ್ಮ ಲೀಗಲ್ ಟೀಮ್ ಹೇಳಿದ್ದೀವಿ. ಅವರು ಒಪಿನಿಯನ್ ಇವತ್ತು ನಾಳೆ ಕೊಡ್ತಾರೆ. ಅದನ್ನೇ ಅಲ್ಲಿ ನಾವು ಪ್ರೆಸೆಂಟ್ ಮಾಡ್ತೀವಿ. ಒಟ್ಟಾರೆ ನಮ್ಮದು 524 ಅಡಿಗೆ ಏನು ನಾವು ತೆಗೆದುಕೊಂಡು ಹೋಗಬೇಕು ಅಂತಿದ್ದೀವಿ. ಅದಕ್ಕೆ ನಮ್ಮ ಬದ್ಧತೆ ಇದೆ. ಈಗ ಅಕ್ವಿಷನ್ಸ್ ಶುರು ಮಾಡಿದ್ದೀವಿ. ಲ್ಯಾಂಡ್ ಅಕ್ವಿಷನ್ಸ್ ಕೂಡ ಮಾಡಿ ಕನ್ಸೆಂಟ್ ಅಕ್ವಿಷನ್ ಮಾಡಬೇಕು ಅಂತ ಹೇಳಿದ್ದೇವೆ. ಅದಕ್ಕೆ ಹಣನೂ ಇಡಲಿಕ್ಕೆ ಎಲ್ಲ ತರಹದ ಸಿದ್ಧತೆಯನ್ನು ನಾವು ಮಾಡ್ಕೊಳ್ತಾ ಇದ್ದೀವಿ. ತೆಲಂಗಾಣಕ್ಕೆ ಒಂದು 13 ಟಿಎಂಸಿ ಲಾಭ ಆಗುತ್ತೆ ಅಂತ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಅಪ್ಪ, ಎಷ್ಟಾರು ಅವ್ರಿಗೆ ಲಾಭ ಆಗಲಿ, ಎಷ್ಟಾರು ನಷ್ಟ ಆಗಲಿ, ನಮ್ಗೆ ಎಷ್ಟಾರು ಲಾಭ ನಷ್ಟ. 524 ಟಿಎಂಸಿ ಇದು ಅಡಿವರೆಗೂ ನಾವು ಕಟ್ಟಬೇಕು. 524 ಮೀಟರ್ವರೆಗೂ ನಾವು ಕಟ್ಟಬೇಕು. ಅದಕ್ಕೆ ಎಷ್ಟು ಬೇಕೋ ಅಷ್ಟು ನಾವು ಮಾಡ್ತೀವಿ. ಸರ್, ಇನ್ನೊಂದು ರಾಹುಲ್ ಗಾಂಧಿ ಹೇಳಿಕೆಗೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಅವರು ಕೂಡಲೇ ಸಾರಿ ಕೇಳಬೇಕು ಅಂತ ಹೇಳಿದ್ದಾರೆ. ರಾಮ ಪೌರಾಣಿಕ ಅನ್ನುವಂತ ವಿಚಾರವನ್ನು ಯಾರು? ರಾಹುಲ್ ಗಾಂಧಿ ಅವರು ಹೇಳಿ. ಯಾರು ಹೇಳ್ತಾ ಇರೋದು? ಬಿಜೆಪಿನವರು ಕ್ಷಮೆ ಕೇಳಬೇಕು ಅಂತ ಹೇಳಿದ್ದಾರೆ. ನನಗೆ ಮಾಹಿತಿ ಗೊತ್ತಿಲ್ಲಪ್ಪ, ತಿಳಿದು ಮಾತಾಡ್ತೀನಿ.